ಜೋರು ಹಸಿವೆ ಆದಾಗ ನಮ್ಮ ಅಮ್ಮ 10 ನಿಮಿಷದಲ್ಲಿ ಒಂದು ರುಚಿಯಾದ ಸಿಂಪಲ್ ಆದ ಒಂದು ಉಪ್ಪಿಟ್ಟು ಮಾಡಿ ಕೊಡ್ತಾಯಿದ್ರು. ಆ ಉಪ್ಪಿಟ್ಟನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೇನೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಮನೆಯಲ್ಲೇ ಕ್ವಿಕ್ಕಾಗಿ ನಮಗೆ ಯಾವುದೆಲ್ಲ ಅವೈಲೇಬಲ್ ಇದೆ ಅಂಥದ್ದನ್ನು ಉಪಯೋಗಿಸಿಕೊಂಡು ಯಾರು ಬೇಕಾದರೂ ಮಾಡುವಂತಹ, ಅಂದರೆ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು, ರೂಮ್ ಮಾಡಿಕೊಂಡಿರುವವರು ಇರ್ಬೋದು, ಯಾರು ಬೇಕಾದರೂ ಮಾಡುವಂತಹ ಸುಲಭವಾಗಿ ಮಾಡುವಂತಹ ಒಂದು ಉಪ್ಪಿಟ್ಟನ್ನು ಹೇಳಿಕೊಡ್ತಾ ಇದ್ದೇನೆ. ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳನ್ನೇನು ಉಪಯೋಗಿಸೋದಿಲ್ಲ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ರವೆ ನಮ್ಮ ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ. ನಾನಿಲ್ಲಿ ಉಪಯೋಗಿಸಿರೋದು ಬಾಂಬೆ ರವೆ ಅಂತ ನಾವೇನು ಹೇಳ್ತೇವೆ ಅದು. ಈಗ ನಮಗೆ ರೋಸ್ಟೆಡ್ ರವೆ ಎಲ್ಲ ಕಡೆ ಕೂಡ ಸಿಗ್ತದೆ. ಅದನ್ನು ಒಂದು ಪ್ಯಾಕೆಟ್ ತಂದಿಟ್ಕೊಂಡ್ರೆ ಆಯಿತು, ಹುರಿಯುವ ಕೆಲಸ ಕೂಡ ಇಲ್ಲ. ಮೊದಲಿಗೆ ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ, ನಾವು ಉಪಯೋಗಿಸೋದು ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1 ಬ್ಯಾಡಗಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಹಾಗೆಯೇ 1 ದಂಡು ಕರಿಬೇವು. ಸಿಂಪಲ್ ಆದ ಐಟಮ್ಗಳನ್ನು ಉಪಯೋಗಿಸಿ. ಇವಿಷ್ಟೇ ಐಟಮ್ಗಳು ಇದಕ್ಕೆ ಬೇಕಾಗಿರೋದು. ಈಗ ಇದಕ್ಕೆ ನೀವು ಎಷ್ಟು ರವೆ ಹಾಕ್ತೀರಿ ಅದರ 3 ಪಟ್ಟು, ಅಂದರೆ ನೀವು 1 ಕಪ್ ರವೆ ಹಾಕೋದಿದ್ರೆ 3 ಕಪ್ಪಷ್ಟು, ನೀವು ಯಾವ ಕಪ್ಪಲ್ಲಿ ಹಾಕ್ತೀರ ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ನೀರು ಹಾಕಬೇಕು. ಇದಕ್ಕೆ ಈಗ ರುಚಿಗೆ ಉಪ್ಪು ಮಾತ್ರ. ನಾವಿಲ್ಲಿ ಖಾರಕ್ಕೆ ಹಸಿಮೆಣಸಾಗಲಿ, ಗಾಂಧಾರಿ ಮೆಣಸಾಗಲಿ ಅಥವಾ ಮೆಣಸಿನ ಹುಡಿ ಆಗಲಿ ಎಂತ ಕೂಡ ಹಾಕೋದಿಲ್ಲ. ಹಾಗೆಯೇ ಸಿಂಪಲಾಗಿ ಮಾಡುವಂತಹದ್ದು. ಹೀಗೊಮ್ಮೆ ಮಾಡಿ ನೋಡಿ, ಎಷ್ಟು ರುಚಿಯಾಗಿರ್ತದೆ ನೋಡಿ. ಇದು ಸ್ವಲ್ಪ ತೆಳ್ಳಗೆ ಬೇಕು ಅಂತಾದರೆ 4 ಕಪ್ ನೀರು ಕೂಡ ಹಾಕಿಕೊಳ್ಬೋದು. 1 ಕಪ್ಪಿಗೆ ದಪ್ಪ ಬೇಕು, ಗಟ್ಟಿ ಬೇಕು ಅಂತ ಹೇಳೋರು 3 ಕಪ್ ಹಾಕ್ಕೊಂಡು ಸಾಕು. 3 ಕಪ್ಪು ಬೇಕಾಗ್ತದೆ ಇದಕ್ಕೆ, ಇಲ್ಲಾಂದರೆ ಒಣಗಿದ ಹಾಗೆ ಆಗ್ತದೆ ಅದು. ಹಾಗಾಗಿ ಸಾಫ್ಟಾಗಿ ಬೇಕು ಅಂತಾದರೆ 1 ಕಪ್ಪಿಗೆ 3 ಕಪ್ ಹಾಕಿ, ಮತ್ತು ಮೆತ್ತಗೆ ಬೇಕು ಅಂತಾದರೆ 4 ಕಪ್ ಹಾಕ್ಬೋದು. ಹಾಕ್ತಾ ನೀರು ಕುದಿದ ನಂತರ ರವೆಯನ್ನು ಸ್ವಲ್ಪವೇ ಸೌಟಲ್ಲಿ ನೀರನ್ನು ಅಲ್ಲಾಡಿಸ್ತಾ ಹಾಕಿ, ಇಲ್ಲದಿದ್ದರೆ ಅದು ಗಂಟು ಬೀಳ್ತದೆ. ಬಾಂಬೆ ರವೆ ಆದ ಕಾರಣ ಕೂಡಲೇ ಗಂಟು ಬೀಳ್ತದೆ. ಈಗ ಇದನ್ನು ಕೈ ಬಿಡದೇನೆ 1-2 ನಿಮಿಷ ಮಗುಚುತ್ತಾ ಇರಿ. 3 ಅಥವಾ 4 ನಿಮಿಷದೊಳಗೆ ಇದು ಬೆಂದು ರೆಡಿ ಆಗ್ತದೆ. ನೀವು ಹಾಗೆ ಬಿಟ್ಟರೆ ತಳ ಹಿಡಿಲಿಕ್ಕೂ ಸಾಕು. ನೀವು ಯಾವ ಪಾತ್ರೆ ಉಪಯೋಗಿಸ್ತೀರಿ ಆ ಪಾತ್ರದ ಮೇಲೆ ಡಿಪೆಂಡ್ ಆಗ್ತದೆ. ದಪ್ಪದಳದ ಪಾತ್ರೆ ಅಂತಾದರೆ ಎಂತ ಆಗೋದಿಲ್ಲ. ಸ್ವಲ್ಪ ತೆಳ್ಳಗಿರುವ ಪಾತ್ರೆ ಉಪಯೋಗಿಸಿದರೆ ಅಡಿ ಕೂತ್ಕೊಳ್ಳುವ ಚಾನ್ಸ್ ಇರ್ತದೆ ರವೆ ಆದ ಕಾರಣ. ಆದರೆ ನೀರು ಜಾಸ್ತಿ ಆದ ಕಾರಣ ಎಂತ ಆಗೋದಿಲ್ಲ ಇದು. ನೋಡಿ, ಈ ಥರ ಮಗುಚುತ್ತಾ ಇರಿ. ಇದನ್ನು 2 ನಿಮಿಷ ಆದ ನಂತರ ಉರಿ ಸಣ್ಣ ಮಾಡಿ, ಇಲ್ಲದಿದ್ದರೆ ನಿಮ್ಮ ಕೈಗೆಲ್ಲ ರಟ್ತದೆ ಅದು. ಅದಕ್ಕೋಸ್ಕರ ಉರಿ ಸಣ್ಣ ಮಾಡಿಕೊಳ್ಳಿ. ಉರಿ ಸಣ್ಣ ಮಾಡಿ ಈ ಥರ ಮಗುಚುತ್ತಾ ಇರಿ. 4 ನಿಮಿಷದೊಳಗೆ ನಿಮ್ಮ ರುಚಿಯಾದ ರವೆ ರೆಡಿ ಆಗ್ತದೆ. ನಿಮಗೆ ಒಗ್ಗರಣೆ ಮಾಡಲಿಕ್ಕೆ 1 ನಿಮಿಷ ಅಥವಾ 2 ನಿಮಿಷ, ರವೆ ಬೇಯಲಿಕ್ಕೆ 1-2 ನಿಮಿಷ. ಈಗ ನೋಡಿ, ಇದು ಬೆಂದು ರೆಡಿ ಆಗ್ತಾ ಬಂತು. ಇದಕ್ಕೆ ಈಗ ಬೇಕು ಅಂತಾದರೆ 1 ಚಮಚ ತುಪ್ಪ ಹಾಕ್ಕೊಳ್ಬೋದು. ಉಂಟು ಅಂತಾದರೆ ತುಪ್ಪ ಹಾಕಿದರೆ ಒಳ್ಳೆ ಪರಿಮಳ ಆಗ್ತದೆ. ನಾನು 1 ಚಮಚ ತುಪ್ಪ ಹಾಕ್ಕೊಂಡೆ ಮೇಲಿಂದ. ನೋಡಿ, ಒಳ್ಳೆ ರುಚಿಯಾದ ಸಜ್ಜಿಗೆ ರೆಡಿ ಆಯಿತು. ನಿಮಗೆ ಇಷ್ಟೇ ತೆಳ್ಳಗೆ ಸಾಕು ಅಂತಾದರೆ ಹೀಗೆ ಹಾಕಿಕೊಳ್ಬೋದು. ಇದು ಈಗ ತಿನ್ನಲಿಕ್ಕೆ ರೆಡಿಯಾಗಿದೆ. ಬೇಕು ಅಂತಾದರೆ ನಾನು 1 ನಿಮಿಷ ಜಾಸ್ತಿ ಬಿಸಿ ಮಾಡಿದೆ, ಸ್ವಲ್ಪ ಗಟ್ಟಿಯಾಗುವಲ್ಲಿವರೆಗೆ. ನೋಡಿ, ಇದು ಯಾವ ಥರ ಬೇಯ್ತಾ ಇದೆ ಅಂತ ಹೇಳ್ಕೊಂಡು ಕ್ಲೀನಾಗಿ ನೀಟಾಗಿ ಬೇಯಬೇಕಿದು. 1 ನಿಮಿಷ ಹಾಗೇ ಬಿಟ್ಟು ಮೇಲಿಂದ ಕಾಯಿ ಹಾಕೋದು ಇದಕ್ಕೆ ತುಂಬ ಮುಖ್ಯ. ಆ ಕಾಯಿ ಸಿಂಪಲಾದ ಸಜ್ಜಿಗೆ ಮೇಲೆ 1 ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕಿ. ಅದರ ಟೇಸ್ಟ್ ಖಂಡಿತ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಇದು ಹೇಗಾಯಿತು ಅಂತ ಹೇಳ್ಕೊಂಡು. ಇದನ್ನೇ ಈಗ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ, ಇಲ್ಲಿ ಇನ್ನೊಂದು ಟಿಪ್ ಹೇಳ್ತೇನೆ. ಕಾಯಿ ನೀವು ಗ್ಯಾಸ್ ಆಫ್ ಮಾಡಿದ ನಂತರ ಕೂಡ ಹಾಕ್ಕೊಳ್ಬೋದು, ಗ್ಯಾಸ್ ಆನಲ್ಲಿರುವಾಗ ಕೂಡ ಹಾಕ್ಕೊಳ್ಬೋದು. ಕಾಯಿ ಬೆಂದರೆ ಬೇರೆ ಟೇಸ್ಟ್, ಕಾಯಿ ಹಸಿಯಾಗಿ ಬಾಯಿಗೆ ಸಿಕ್ಕಿದರೆ ಬೇರೆ ಟೇಸ್ಟ್ ಇದಕ್ಕೆ. ನಾನು ಈ ಥರ ಮಾಡಿಕೊಂಡು ನಂತರ ಮೇಲಿಂದ ಪುನಃ ಕಾಯಿ ತುರಿ ಹಾಕಿ ತಿಂತೇನೆ. ನನಗದು ತುಂಬ ಇಷ್ಟ. ಹಾಗೆ ನಿಮಗೆ ಕೂಡ ಇಷ್ಟ ಆಗ್ಬೋದು. ಪ್ಲೇಟಿಗೆ ಹಾಕಿಕೊಂಡ ನಂತರ ಮೇಲಿಂದ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಳ್ಳಿ. ಎಂಥ ಟೇಸ್ಟ್ ಆಗಿರ್ತದೆ ನೋಡಿ ಅದು. ನೋಡಿ, ನಮ್ಮ ರುಚಿಯಾದ ಸಿಂಪಲಾದ ರವೆ ಉಪ್ಪಿಟ್ಟು ರೆಡಿ ಆಯಿತು. ನೋಡಿ, ಈ ಹದಕ್ಕೆ ಬರ್ತದೆ. ಇನ್ನೀಗ ಇದನ್ನು ಸರ್ವ್ ಮಾಡಿ. ನಿಮಗೆ ಬೇಕಾದ ತರಕಾರಿಗಳನ್ನು ಅಥವಾ ಏನಾದರೂ ಇಟ್ಕೊಂಡು ನೋಡಿ ಈ ಥರ ಸರ್ವ್ ಮಾಡಿ. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ. ಧನ್ಯವಾದಗಳು.